ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಮಾನವರ್ತಂ ಆವಿರ್ಭೂತಂ ಮಾನಮೇಯಾದಿ ಲಕ್ಷಿತಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು ಪರಮ ಪೂಜ್ಯ ಜಗದಾ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರೂಢ ಯತೀಶ್ವರ ಕ್ರತ್ತು ಗದ್ದಿಗೆ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿತು. ಶಿವಾಯ ನಮಃ 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 ಜಯ ಮಂಗಲಂ ಜಯ ನಮ ಪಾರ್ವತಿ ಭಜೇಶ್ವರ ಮಹಾದೇವ. ಎಲ್ಲ ಭಕ್ತಾದಿಗಳು ಮತ್ತು ಜಗದ್ಗುರು ಸಿದ್ಧಾನಂದಪ್ಪರ ಪರಮ ಶಿಷ್ಯರಾದ ನಮ್ಮ ಮಲ್ಲಪ್ಪನವ್ರಿಗೆ, ನಮ್ಮ ಬಿಲ್ಲಾರಣ್ಣವ್ರಿಗೆ ಇವತ್ತು ಆಗಮಿಸಿದ್ರ ಅವ್ರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಯಾವ ಟೈಮ್ ಬಾಳ ಆಗದ, ನಾವು ಒಳ್ಳೆಂದು ಯಾಕೆ ಗುರುವಿನ ಆಜ್ಞೆಯನ್ನ ಮೀರಾಕಲ್ಲ. ಅಪ್ಪ ಅವರು ಇವ ನೀ ಇರ್ಲಿಕ್ಕೆ ಬನ ಹಾಕತ್ತಿದ್ವಿ, ಹೋಗಿ 2 ಮಾತು ಹೇಳಬಾರವ ಅಂದ್ರು. ಅಡಿಗೆ ಮನೆ ಅಧ್ಯಕ್ಷರಾಗಿದ್ವಿ ನಾವೀಗ. ಅದಕ್ಕೆ ಅಪ್ಪ ಅವ್ರ ಆಜ್ಞೆ, ಯಾಕೆ ಗುರುವಿನ ಆಜ್ಞೆ ಮೀರಾಕ ಬರಂಗಿಲ್ಲ. ಅವರ ನೀವು ಇಲ್ಲಕ್ಕೆ ಬನ ಅಂತ ಅಪ್ಪ ಅವ್ರ ಶಿಷ್ಯರು ಮತ್ತು ಗುರುಗಳನ್ನು ಅಂದ್ರು. ಅದಕ್ಕೆ ಆಯ್ತಪ್ಪ ಅಂತ ನಮಸ್ಕಾರ ಮಾಡಿ ಬನ್ನಿ ಹೇಳಾಕ. ಗುರುವಿನ ಮಾತನ್ನ ಅದನ್ನ ತಪ್ಪಿಸಲಾಕ ಸಾಧ್ಯವಿಲ್ಲ. ಇವತ್ತಿನ ವಿಷಯವನ್ನ ಯಾವುದೈತಿ ಅಂತ ಕೇಳಿದ್ರೆ, ಕರುಣದಿಂದ ದೇಶ ಧರ್ಮ ಗೊತ್ತಿತ್ತು, ಧರ್ಮ ಮುಂತೆ ಅಂತ ಹೇಳ್ತಾನ. ಕರುಣ ಅಂದ್ರ ಎಲ್ಲಾ ಜೀವಿಗಳ ರಾಶಿಗಳ ಮೇಲೇನು ಕರುಣ ಉಳ್ಳವರು ಆಗಬೇಕು ಅಂತ ಹೇಳಕತ್ತಾರ. ಎಂಥವನು ಗುರುನಾಥ ಬಹಳ ಅಂತಃಕರಣ ಉಳ್ಳವನು. ಅದಕ್ಕೆ ಬಸವಣ್ಣವ್ರು ಏನಂದ್ರು, ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ ಅಂದ್ರು. 84 ಲಕ್ಷ ಜೀವರಾಶಿಗಳ ಮೇಲೇನೋ ಸದ್ಗುರುನಾಥ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ತನ್ನ ದಯಾ ಗುಣವನ್ನ ಇಡ್ತಾನಂತ, ಕರುಣಾ ಗುಣವನ್ನ ನೀಡ್ತಾನಂತ. ಗುರುವಿನಲ್ಲಿ ಎಂತ ಶಕ್ತಿ ಐತೆ ಅಂತ ಕೇಳಿದ್ರೆ, ತಾಯಿಯಾದವಳು ಹೆಂಗ ಮಕ್ಕಳಿಗೆ ಒಂದು ವಾತ್ಸಲ್ಯ ಪ್ರೀತಿಯನ್ನ ಕೊಡ್ತಾರಲ್ಲ, ಗುರುವಿನಲ್ಲಿನೂ ಕೂಡ ಅಂತ ಒಂದು ಕರುಣಾಮೂರ್ತಿ ಗುರು ಯಾರಾದ್ರೆ ಜಗದ್ಗುರು ಶ್ರದ್ಧಾನಂದಪ್ಪ, ಜಗದ್ಗುರು ಪೂರ್ಣಾನಂದಪ್ಪ. ಈ ಜಗತ್ತಿನೊಳಗ ಎಲ್ಲರಿಗೂ ಕರುಣಾ ದೃಷ್ಟಿಯಿಂದ ತೋರಿಸ್ಯಾರ. ಹೆಂಗಂತ ಕೇಳಿದ್ರ, ಸಮಯ ಬಹಳ ಆಗ್ಯದ. ಇಲ್ಲೇ ಚಿಕ್ಕಗಲಗಲ್ಲಿ ಒಳಗ ನಮ್ಮ ಅಪ್ಪಗಳು ಸಾವಿರ ಕೋಟಿ ಅಂತ ಪವಾಡಗಳಾಗ್ಯಾವ. ಗುರುನಾಥ ಎಂದವನು ಬಹಳ ಅಂತಃಕರಣ ಉಳ್ಳವನು. ಗುರು ಹೆಂಗಂತ ಕೇಳಿದ್ರ ಬಹಳ ಅಂತಃಕರಣ ಉಳ್ಳವನು. ವಾತ್ಸಲ್ಯ ಪ್ರೀತಿ ತೋರಿಸೋದು ಯಾವುದು ಅಂತ ಕೇಳಿದ್ರೆ ಸದ್ಗುರುವಿನಲ್ಲೈತಿ. ಎತ್ತಾಗು ತುತ್ತಾಗು ಹಿತ್ತಲದ ಮರವಾಗು, ಮತ್ತೆ ಗುರುವಿನ ಪಾದದ ಕೆರವಾಗು, ಗುರುವಿನ ಹತ್ತಿರ ಇರೆಯೆಂದು ಸರ್ವಜ್ಞ. ಗುರುನಾಥ ಬಹಳ ಅಂತಃಕರಣ ಉಳ್ಳವನು. ಹೆಂಗಂದ್ರೆ ಚಿಕ್ಕ ಗಲಗಲ್ಲಿ ಒಳಗ ಅದನ್ನು ಘಟನೆ ಹೇಳ್ತೀನಿ ನಿಮಗೆ. ಗುರು ಎಂತವಂದ್ರ, ಚಿಕ್ಕ ಗಲಗಲ್ಲಿ ಒಳಗ ಚಿಗದಣ್ಣವ್ರ ಅಂತೇಳಿ ನಮ್ಮ ಮಠಕ್ಕೆ 2 ಎಕರೆ ಭೂಮಿ ಕೊಟ್ಟಾರ. ಆ ಚಿಗದಣ್ಣರ ಹುಡುಗ ಒಂದು ಏನಾಗಿತ್ತು ಅಂತ ಕೇಳಿದ್ರೆ, ಅವಾಗ ಡೆಂಗಿ ಜ್ವರ ಬಂದಿದ್ದು. ಅವಾಗ ಅಲ್ಲಿ ದೇವಿ ಪಾರಾಯಣ ನಡೆದಿತ್ತು. ಅವಾಗ ಯಪ್ಪ ಎಲ್ಲಾ ಕಡೆ ಮೆರೇಜ್ ಆಗೈತಿ, ಮುಂಬೈ ಆಗೈತಿ, ಕಲ್ಕತ್ತಾ ಐತಿ, ಬೆಂಗಳೂರು ಎಲ್ಲಾ ಕಡೆ ತೋರಿಸ್ಕೊಂಡ್ ಬಂದವರು. ಯಪ್ಪ ಹುಡುಗ ಮಾತ್ರ ಬಹಳ ಡಬಲ್ ಡಿಗ್ರಿ ಕಲ್ತಿದ್ದ ಚಿಗದಣ್ಣರ ಹುಡುಗ. ಉಳಿಯಂಗಿಲ್ರಿ ಯಪ್ಪ, ಪ್ರಾಣ ಹೋಗೈತ್ರಿ ಯಪ್ಪ, ಹೆಂಗ ಮಾಡುದು ಅಂತೇಳಿ ಆ ತಾಯಿ, ಚಿಗದಣ್ಣರ ಹೆಣ್ಣು ಮಗಳು, ಆ ತಾಯಿ ಹುಡುಗನ ತಾಯಿ, ದೇವಿ ಪೂಜೆ ನಡೆದೈತಿ, ದೇವಿ ಪಾರಾಯಣ ನಡೆದೈತಿ. ಅಪ್ಪ ಅವರಲ್ಲಿ ಬಂದು ಪಾದದ ಮೇಲೆ ಬಿದ್ದು ಗಳ ಅಳಾಕತ್ಲ ತಾಯಿ. ಮಲ್ಲಪ್ಪನವ್ರಿಗೆ ಎಲ್ಲ ಪವಾಡ ಆಗ್ಯಾವ, ನಮ್ಮ ಬಿಲ್ಲಾರನ್ನಾಗಿವ್ರೆಲ್ಲ ಪವಾಡ ಭಾಳ ಆಗ್ಯಾವ. ಅಪ್ಪ ಅವರು ಏನ್ ಮಾಡಿದ್ರು, ಚಿಗದಣ್ಣರ ಹೆಣ್ಣು ಮಗಳು ಅಳಾಕತ್ಲು. ಅವಾಗ ನಿಮ್ಮ ಹುಡುಗನ ಪ್ರಾಣ ಹೋಗೈತಿ, ಉಳಿಯಂಗಿಲ್ಲ ಅಂತ ಯಾರು ಹೇಳ್ಯಾರ ಬೇ ಅಂದ್ರು.
ಅವಾಗ ಇಲ್ರಿಯಪ್ಪ ಎಲ್ಲಾ ಕಡೆ ತೋರಿಸ್ಕೊಂಡ್ ಬಂದಿ ಉಳಿಯಂಗಿಲ್ಲ ಅಂದಾರಿಯಪ್ಪ ಅಂದ್ರು. ನೀ ಇಲ್ಲೇ ಕೂಡ್ಬೇಕು ಕುಂತ್ಕೊಂಡು ಜಪ ಮಾಡು, ನಾ ಮನೆಗೆ ಹೋಗ್ತೀನಿ ಅಂದ್ರ ಅಪ್ಪ ಅವ್ರು. ನೀ ಇಲ್ಲೇ ಕೂಡ್ಬೇ ಮನೆಗೆ ಹೋಗ್ತೀನಂದ್ರು. ಅವಾಗ ಅಪ್ಪ ಅವ್ರು ಏನ್ ಮಾಡಿದ್ರು, ಅವ್ರ ಮನೆಗೆ ಹೋದ್ರು, ಚಿಗದಣ್ಣವ್ರ ಮನೆಗೆ ಹೋದ್ರು. ಹುಡುಗ ಎಲ್ಲಾ ಕಡೆ ಫೋನ್ ಹಚ್ಚಿದ್ರು, ಹುಡುಗ ಪ್ರಾಣ ಬಿಟ್ಟೈತಿ, ಹುಡುಗ ಉಳಿಯಂಗಿಲ್ಲ, ಬರ್ರಿ ಜೀವ ಹೋಗಿತ್ತಂತ ಎಲ್ಲಾ ಕಡೆ ಫೋನ್ ಹಚ್ಚಿದ್ರು. ಅಪ್ಪವರು ತಮ್ಮ ಕೈಯಾಗ ಏನೋ ಒಂದು ಕ್ಯಾನ್ ಕಲ್ಸಕ್ರ ಚೀಲ ತಗೊಂಡು ಹೋದ್ರು ಅಪ್ಪ ಅವರು. ಅದನ್ನ ಘಟನಾ ಇದು, ಪವಾಡ ಇದು. ಹೋದ್ರು, ಹೋಗಿ ಹುಡುಗನ್ನ ಹೊರಗೆ ಹಾಕಿದ್ರು, ಬಹಳ ಅಳಾಕತ್ತಿದ್ರು. ಅವಾಗ ಹೋಗಿ ಹುಡುಗಿಗೆ ಏನ್ ಮಾಡಿದ್ರು ಅಪ್ಪ ಅವ್ರ ಕೇಳಿದ್ರೆ ತಮ್ಮ ಕೊಳ್ಳಾಗಿನ ರುದ್ರಾಕ್ಷಿ ಹಾಕಿ ಅಪ್ಪ ಅವ್ರು ಏನ್ ಮಾಡಿದ್ರು, ಮೈ ತುಂಬ ವಿಭೂತಿ ಹಚ್ಚಿದ್ರು. ಮೈ ತುಂಬ ವಿಭೂತಿ ಹಚ್ಚಿದ್ರು. ಅಪ್ಪ ಅವ್ರು ಅಲ್ಲೇ ಕುಂತ್ಕೊಂಡು 3 ತಾಸು ಏನು ಮಾಡಿದ್ರು ಅಂತ ಕೇಳಿದ್ರ, ಯಾವ ಷಡಕ್ಷರಿ ಮಂತ್ರವನ್ನ ಆ ಮಂತ್ರವನ್ನ ಅಪ್ಪ ಅವ್ರು ಜಪ ಮಾಡಿದ್ರು. ಹುಡುಗನ ಬಾಜು ಕುಂತ್ಕೊಂಡು ಜಪ ಮಾಡಿದ್ರು. ಹುಡುಗನ ಬಾಜು ಕುಂತ್ಕೊಂಡು ಹುಡುಗ ಅವನು ಉಸಿರಾಟ ಚಾಲು ಆಗತ್ತತ್ತಿ, ಉಸಿರಾಟ ಚಲೋ ಆಗತ್ತತ್ತಿ. ಅಪ್ಪ ಅವ್ರು ಹೇಳಿದ್ರು, ನೋಡು ಒಂದು ಎಳನೀರು ತಗೊಂಡು ಬಾ ಅಂತ ಅಪ್ಪ ಅವ್ರು ಹೇಳಿದ್ರಂತ. ಎಳನೀರ್ ಹರ್ಕೊಂಡು ಬಂದ್ರು. ಎಳನೀರ್ ಹರ್ಕೊಂಡು ಬಂದು ಅದನ್ನ ಒಡೆದ ಗ್ಲಾಸ್ನ ಹಾಕಿ ಕೊಟ್ರು. ಅಪ್ಪ ಅವರು ತಮ್ಮ ಕೈಯ ಪಾದ ಸ್ಪರ್ಶದಿಂದ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಬಟ್ಟನ್ನ ಎಳನೀರಿನಾಗ ಎದ್ದಿ ಹುಡುಗನ ತುಟಿ ಮೇಲೆ ಅಪ್ಪ ಅವ್ರು ಹಚ್ಚಿದ್ರು. ಅಪ್ಪ ಹುಡುಗನ ತುಟಿ ಮೇಲೆ ಹಚ್ಚಿದಾಗ ಹುಡುಗ ಸಣ್ಣ ಮಕ್ಕಳು ಹೆಂಗ ಅವತ್ತ ಏನ ಮಕ್ಕಳು ಹೊಟ್ಟೆಗಿಂತ ಭೂಮಿ ಮೇಲೆ ಜನನ ಆಗುತ್ತೇನ ಟೈ ಟೈ ಅಂತಾವಲ್ಲ, ಹುಡುಗ ಏನ್ ಮಾಡಕತ್ತಿ, ಲೊತ್ತು 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 ಮಾಡಕತ್ತಿ. ಹುಡುಗ ಲೊತ್ತು ಲೊತ್ತ ತುಟಿ ಮೇಲೆ ನಾಗಿ ಸವರಾಡಕತ್ತ. ಎಳನೀರು ಏನ್ ಅಪ್ಪವ್ರು ಹಚ್ಚಿದ್ರಲ್ಲ, ನಾಗಿ ಸವರಾಡಕತ್ತ ಹುಡುಗ. ಅವಾಗ ಅಪ್ಪವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಸಣ್ಣ ಚಮಚೆಯಲ್ಲಿ ಒಂದೊಂದು ಹನಿ ಏನ ಮಾಡಿದ್ರು, ನೀರು ಬಿಡಾಕತ್ರು. ಅಪ್ಪವ್ರ ಬಾಯಾಗ ನೀರು ಬಿಡಾಕತ್ರು. ಹುಡುಗ ಗುಟುಕ್ತ ಹುಡುಗ ಎಳನೀರು ನುಂಗಾಕತ್ತ. ಎಳನೀರು ಹುಡುಗ ನುಂಗಾಕತ್ತ. ಅವಾಗ ಗುರುಗಳು ನೋಡು ಹೇಳಿದವ್ರಿಗೆ, ಚಿಕ್ಕದಣ್ಣವ್ರ ಮನ್ಯಾಗ ಹೇಳಿದ್ರವ್ರು, ನೋಡು ಹುಡುಗಿಗೆ ಏನು ಆಗಂಗಿಲ್ಲ, ಎಳನೀರು ಇವತ್ತ ಬೆಳತಾನ 24 ತಾಸು ಅವ್ನ್ ಎಳನೀರ್ ಹಾಕ್ರಿ. ಹುಡುಗ ಅವ ಏನಾಗ್ತಾನ, ಹುಡುಗಿ ಏನ್ ಮಾಡಾಕತ್ತಿದ್ನ ಅಂತ ಕೇಳಿದ್ರ, ಏನ್ ಎಳನೀರು ಕುಡಿಯಾಕತ್ತಿದ, ಗುಟ್ಗುಡ್ಸಾಕತ್ತಿದ್ದ. ಅವಾಗ ಅಪ್ಪ ಅವ್ರು ಹೇಳಿದ್ರು, ನೋಡು ಹುಡುಗ ಬದುಕ್ತಾನ, ಬೆಳತಾನ 24 ತಾಸು ಎಳನೀರ್ ಹಾಕ್ರಿ ಅಂತೇಳಿ ಅಪ್ಪ ಅವ್ರ ಆಶೀರ್ವಾದ ಮಾಡಿ ಹೋದ್ರು. ಹುಡುಗಿ ಏನ್ ಮಾಡಿದ, ಬೆಳಕಾಗೋದಾಗ ಕಣ್ಣು ತೆಗೆದು 2 ಮಾತು ಮಾತಾಡಕತ್ನಂತೆ. ಇದು ಯಾರ ಶಕ್ತಿ? ಜಗದ್ಗುರು ಶ್ರದ್ಧಾನಂದಪ್ಪ ಶಕ್ತಿ ಇದು. ಅವಾಗ ಆ ಹೆಣ್ಮಗಳು ಮದುಮಗನ ಜಪ ಮಾಡಕತ್ತಿದ್ದ ತಾಯಿ. ಅವಾಗ ಹೋಗಿ, ಬೇಯವ ನಿನ್ನ ಮಗ ಬದುಕ್ತಾನ, ದೊಡ್ಡ ವಿದ್ಯಾವಂತ ಆಗ್ತಾನ, ದೊಡ್ಡ ಪದವಿ ಪಡ್ಕೊತಾನವ, ದೊಡ್ಡ ನೌಕರಿ ಬರ್ಬೇಕಂತೆ ಹೋಗಿ ಅಪ್ಪ ಅವ್ರು ಏನ್ ಮಾಡಿದ್ರು, ಆ ಹೆಣ್ಮಗಳಿಗೆ ಹೇಳಿದ್ರಂತ. ಆ ಹುಡುಗ ಅವನೇನೋ ಅವನ ತೂಕ ಇವತ್ತ ನಾವು ಮದುವೆ ನಾಶ ಮಾಡ್ತೀವಿ, ಅವನ ತೂಕ ಎಷ್ಟು ಎಣ್ಣೆ ಕೊಡ್ತೀವಿ, ಅಷ್ಟು ಎಣ್ಣೆಗೆ ಆಗುವಷ್ಟು ರವಾ ಕೊಡ್ಸು, ಉಪ್ಪಿಟ್ಟು ಮಾಡಿ ಎಲ್ಲಾ ಭಕ್ತರಿಗೆ ದಾಸೋಹ ಇರ್ತೀವಿ ಅಂತ ಅಪ್ಪ ಅವ್ರು ಹೇಳಿದಾಗ ಹುಡುಗರ ತೂಕ ಎಣ್ಣೆ ಕೊಡಿಸಿದ್ರು. ಎಣ್ಣೆ ಕೊಡಿಸಿ ದಾಸೋಗಿದ್ರು. ಹುಡುಗ ಇವತ್ತು ಏನಾಗ್ಯಾನ ಕೇಳಿದ್ರೆ ಅಮೇರಿಕದೊಳಗೆ ನೌಕರಿ ಮಾಡಾಕ್ತಾನ, 18 ಭಾಷೆ ಮಾತಾಡಕತ್ತಾನ. ಇದು ಯಾರ ಶಕ್ತಿ? ಜಗದ್ಗುರು ಶ್ರದ್ಧಾನಂದಪ್ಪ. ಎಂತವನ ಗುರುನಾಥ ಬಹಳ ಅಂತಃಕರಣವನ ಅಂತ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಅಂತ ಗುರುವಿನ ಮೇಲೆ ಅಪಾರವಾದ ನಿಷ್ಕಾಮದಿಂದ ಭಕ್ತಿಯನ್ನು ಇರ್ತೀವಿ ಅಂದ್ರೆ ನಮ್ಮ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನ ಜಗದ್ಗುರು ಶ್ರದ್ಧಾನಂದಪ್ಪ ನಮ್ಮನ್ನ ಎಲ್ಲರೂ ರಕ್ಷಣೆ ಮಾಡ್ತಾನಂತ ಹೇಳುತ್ತಾ ನನ್ನ 2 ವಾಗ್ರೂಪಶನ ತಗುಣಾರ್ಥಿಗಳು ಅಂತ ಹೇಳ್ಕೊಡ್ತೇನೆ.